ದೆಹಲಿಗೆ ಶಿಫ್ಟ್ ಆಯಿತು ಕಾಂಗ್ರೆಸ್ ಕುರ್ಚಿಯ ಚದುರಂಗದಾಟ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಹೋಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. 3 ದಿನದ ಅಂತರದಲ್ಲಿ ಎರಡನೆಯ ಬಾರಿ ಸಿಎಂ ದೆಹಲಿ ಯಾತ್ರೆಯನ್ನ ಮಾಡ್ತಾ ಇರೋದು. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಸಂಚಲನ, ಅಧಿಕಾರ ಹಸ್ತಾಂತರನ, ಸಚಿವ ಸಂಪುಟ ಪುನರ್ರಚನೆನ, ಬಹಳಷ್ಟು ಪ್ರಶ್ನೆಗಳಿದಾವೆ. ಈಗ ದೆಹಲಿಗೆ ಶಿಫ್ಟ್ ಆಗಿದೆ ಕುರ್ಚಿ ಚದುರಂಗದಾಟ. ಕೆಲವೇ ಕ್ಷಣಗಳಲ್ಲಿ ಸಿಎಂ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಸಿಎಂ ಜೊತೆ ಸಚಿವ ಮಹದೇವಪ್ಪ ಅವರು ಕೂಡ ದೆಹಲಿಗೆ ತೆರಳಲಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗ್ತಾರೆ ಸಿಎಂ. ಇವತ್ತು ದೆಹಲಿಯಲ್ಲಿಯೇ ಸಿಎಂ ಸಿದ್ದರಾಮಯ್ಯ ವಾಸ್ತವ್ಯ ಕೂಡ ಹೂಡ್ತಾರೆ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ರಾಜ್ಯದ ಹಕ್ಕಿಗಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗ್ತಾರೆ. ಕಬ್ಬು ಬೆಳೆಗಾರರ ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರಧಾನಿ ಅವರಿಗೆ ಸಿಎಂ ಪತ್ರವನ್ನ ಬರೆದಿದ್ರು. ಖುದ್ದಾಗಿ ಪ್ರಧಾನಿ ಅವರನ್ನ ಭೇಟಿಯಾಗಿ FRP ನೀತಿಯಲ್ಲಿನ ಅವೈಜ್ಞಾನಿಕತೆಯ ಕುರಿತಾಗಿ ತಿಳಿಸೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಅದರಂತೆ ಇವತ್ತು ಪ್ರಧಾನಿ ಅವರನ್ನ ಭೇಟಿಯಾಗ್ತಾರೆ. ಸಂಜೆ 5 ಗಂಟೆಗೆ ಸಮಯ ಕೂಡ ನಿಗದಿಯಾಗಿದೆ. ಇನ್ನು ದೆಹಲಿಯಲ್ಲಿಯೇ DCM DK ಶಿವಕುಮಾರ್ ಇದ್ದಾರೆ. ಇವತ್ತೇ ಬೆಂಗಳೂರಿಗೆ ವಾಪಸ್ ಕೂಡ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ದೆಹಲಿಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು DK ಸಹೋದರರು. ಸಿದ್ದರಾಮಯ್ಯ ಭೇಟಿಗೂ ಮುನ್ನವೇ DK ಶಿವಕುಮಾರ್ ಮತ್ತು ಖರ್ಗೆ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಈಗ ನವೆಂಬರ್ ಕ್ರಾಂತಿಯ ಕಿಚ್ಚೇನಿದೆ ಅದು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಸುತ್ತ ಗಿರಿಕಿ ಹೊಡಿತಾ ಇದೆ. AICC ಅಧ್ಯಕ್ಷರ ಅಂಗಳದಲ್ಲಿ ಕರ್ನಾಟಕ ಪವರ್ ಗೇಮ್ ಇದೆ. ಈ ಗೇಮ್ನಲ್ಲಿ ಯಾರಿಗೆ ಗೆಲುವಾಗುತ್ತೆ, ಯಾರಿಗೆ ಸೋಲಾಗುತ್ತೆ ಕಾಲವೇ ನಿರ್ಧರಿಸುತ್ತೆ. ಮಲ್ಲಿಕಾರ್ಜುನ ಖರ್ಗೆ DK ಬ್ರದರ್ಸ್ ನಿನ್ನೆ 45 ನಿಮಿಷಗಳ ಕಾಲ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ತಮ್ಮ ಮುಂದಿನ ಸರದಿ ಅಂದ್ರೆ ತಮ್ಮ ಸರದಿ ಯಾವಾಗ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರಂತೆ DK ಶಿವಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.